ಪ್ರೆಷರ್ ಮಾಡಬಾರ್ದು ಮಾಡಬಾರ್ದು ಹುಲಗುಟ್ಟೆ ಗ್ರಾಮಸ್ಥರು ತೊಡಗೂರು ಗ್ರಾಮಸ್ಥರು ಎಲ್ಲ ಒಟ್ಟಾಗಿ ಬಂದಿದ್ದೀವಿ. ಸರ್, ನನ್ನ ಹೆಸರು ತಿಮ್ರಾಯಪ್ಪ ಅಂತ. ನಾನು ಇದೇ ಊರಿನ ಗ್ರಾಮಸ್ಥ. ನಾವಿಲ್ಲಿ ಮೂಲತಃ ಕೃಷಿಕರು. ನಾವಿಲ್ಲಿ ಈ ಊರಲ್ಲಿ ಈಗ ಎಲ್ಲರೂ ಕೃಷಿ ಅವಲಂಬಿಸ್ಕೊಂಡು ಜೀವನ ಮಾಡ್ತಾರೆ ಅಂತವ್ರು. ಇಲ್ಲಿ ಯಾರ ಹೊಸೂರು ಆನಂದನ ಅಂತವ್ರು ಬಂದು ಇಲ್ಲಿ ಕೃಷಿಯರ್ ಮಾಡಬೇಕು ಅಂತ ಇತ್ತೀಚೆಗೆ ಒಂದು 7 ವರ್ಷದಿಂದ ಪ್ರಾರಂಭಿಸಿದ್ರು. ಆಗ ಹೋರಾಟಗಳು ಮಾಡಿ ಇದಕ್ಕೆ ನಿಲ್ಲಿಸಿದ್ರು. ಈಗ ಯಾವ ಕೆಲವೊಂದು ಬಲಾಢ್ಯರನ್ನ ಇಟ್ಕೊಂಡು ಬಂದು ರೋಡಿಗಳು ಕರ್ಕೊಂಡು ಬಂದು ಇಲ್ಲಿ ಊರಲ್ಲಿ ಜನಗಳ ಮೇಲೆ ದಬ್ಬಾಳಿಕೆ ಮಾಡಿಕೊಂಡು ಕೃಷಿಯರ್ ಮಾಡೋದಕ್ಕೆ ದಾರಿ ಮಾಡ್ತಾ ಇದ್ದಾರೆ. ಅದು ಯಾಕೆ ಮಾಡ್ತಾ ಇದ್ದೀರಾ, ನಮ್ಮ ಊರಿಗೆ ತೊಂದರೆ ಆಗ್ತಾ ಇದೆ ಅಂತ ಕೇಳಕ್ ಹೋಗಿದ್ದಕ್ಕೆ ನಮ್ಮ ಮೇಲೆ ಕೆಲ ಪುಡಿ ರೌಡಿಗಳನ್ನ ಬಿಟ್ಟು ತುಂಬಾ ನಮಗೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಇಲ್ಲಿ ಮನೆಗಳ ಹತ್ರ ಬಂದು ಗಲಾಟೆ ಮಾಡೋದು, ಇಲ್ಲಿ ಕೆಲಸ ಮಾಡುವಾಗ ಯಾಕೆ ಮಾಡ್ತಾ ಇದ್ದಾರೆ ಅಂತ ಕೇಳೋದಕ್ಕೆ ಹೋದ್ರೆ ಅಲ್ಲಿ ನಮ್ಮನ್ನು ಹೊಡಿಯಕ್ಕೆ ಬರೋದು, ಈ ತರ ಮಾಡ್ತಾ ಇದ್ದಾರೆ. ಮುಖ ಪರಿಚಯನೇ ಇಲ್ಲದೆ ಇರೋಂಥ ಜನಗಳು ಕರ್ಕೊಂಡ್ಬಂದು ಇಲ್ಲಿ ನಮ್ಮ ಮೇಲೆ ದೌರ್ಜನ್ಯ ಮಾಡಿಸ್ತಾ ಇದ್ದಾರೆ. ಹಂಗಾಗಿ ಇಲ್ಲಿ ಎಲ್ಲಾ ಕೃಷಿಕರು ಇರೋದ್ರಿಂದ ಊರಿಗೆ ಅಂಟ್ಕೊಂಡಂತೆ ಬೆಟ್ಟ ಇದೆ. ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಹಂಗ ಆ ಬೆಟ್ಟದಲ್ಲಿ ಕ್ರಷರ್ ಮಾಡಿ ದೊಡ್ಡದಾಗಿ ಬ್ಲಾಸ್ಟ್ ಮಾಡಿದ್ರೆ ಊರಲ್ಲಿ ಯಾರು ವಾಸ ಮಾಡೋಕ್ಕೆ ಬರಲ್ಲ. ಅಂತ ಪರಿಸ್ಥಿತಿಯಲ್ಲಿ ಇರುವಾಗ ಇವ್ರು ಯಾಕೆ ಇಲ್ಲಿ ಮಾಡ್ತಾ ಇದ್ದಾರೆ ಅಂತ ನಾವು ಕೇಳಿದ್ರೆ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ. ಹಂಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಕ್ರಷರ್ ಮಾಡದೇ ಇರೋ ಥರ ಅದಕ್ಕೆ ಕೊಟ್ಟ ಅನುಮತಿನ ರದ್ದುಪಡಿಸಿ ಈ ನಮ್ಮ ಊರಲ್ಲಿ ವಾಸ ಮಾಡೋದಕ್ಕೆ ಅವಕಾಶ ಮಾಡಬೇಕಾಗಿ ಅಧಿಕಾರಿಗಳ ಹತ್ರ ಕೇಳ್ಕೊತಾ ಇದ್ದೀವಿ. ಊರಲ್ಲಿ ಅಂಗನವಾಡಿ ಸ್ಕೂಲ್ ಇದೆ, ಮಿಡ್ಲ್ ಸ್ಕೂಲ್ ಇದೆ, ಜೊತೆಗೆ ಪಕ್ಕದ ಹಳ್ಳಿಗಳಿಂದ ಎಲ್ಲ ಸ್ಕೂಲವರು ಇದೇ ದಾರಿಯಲ್ಲೇ ಹೋಗೋಂಥ ದಾರಿ ಇದೆ. ಊರ ಪಕ್ಕದಲ್ಲೇ ದಾರಿ ಇದೆ. ಎಲ್ಲ ಮಕ್ಕಳಿಗೂ ತೊಂದರೆ, ಎಲ್ಲ ಬೆಟ್ಟ ಪಕ್ಕದಲ್ಲೇ ಇರೋಂಥದ್ದು. ಹಂಗಾಗಿ ಇದೇ ಬೆಟ್ಟದಲ್ಲೇ ಇವರು ಕ್ರಷರ್ ಮಾಡಿದ್ರೆ ಈ ಟೋಟಲ್ ಆಗಿ ಯಾರು ಇಲ್ಲಿ ವಾಸ ಮಾಡೋಕ್ಕಾಗಲ್ಲ. ಈ ರಸ್ತೆಯಲ್ಲಿ ಯಾರು ಓಡಾಡೋಕ್ಕೂ ಆಗಲ್ಲ. ಜೊತೆಗೆ ಕ್ರಷರ್ಗಳಾದ್ರೆ ಹೊರಗಿನವರು ಕೆಲಸಕ್ಕೆ ಬರ್ತಾರೆ, ಬಿಹಾರಿಗಳು ಅವ್ರು ಯಾರ್ಯಾರು ಬರ್ತಾರೆ. ಅವರು ಪೂರ್ತಿ ಎಲ್ಲ ಮಾದಕ ವಸ್ತುಗಳು ತಗೊಂಡು ಬಂದು ಇಲ್ಲಿ ಹೆಣ್ಮಕ್ಳು ಹೊಲಗಳಲ್ಲಿ ತೋಟದಲ್ಲಿ ಕೆಲಸ ಮಾಡೋದಕ್ಕೆ ತೊಂದರೆ ಕೊಡೋಂಥದ್ದು, ಅತ್ಯಾಚಾರಗಳು, ಅನಾಚಾರಗಳು ಅಂತೆಲ್ಲ ತುಂಬ ನಡೆಯುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಅದಕ್ಕಾಗಿ ನಾವು ಈ ಊರುಗಳಲ್ಲಿ ವಾಸ ಮಾಡಬೇಕು ಅಂದರೆ ಇಲ್ಲಿ ಕ್ರಷರ್ ಆಗಬಾರ್ದು. ಇಲ್ಲಿ ಕ್ರಷರ್ ಆದರೆ ನಾವು ಇಲ್ಲಿ ಯಾರು ವಾಸ ಮಾಡೋಕ್ಕಾಗಲ್ಲ. ಅದರಿಂದ ದಯವಿಟ್ಟು ಅಧಿಕಾರಿಗಳು ಇದು ಕೊಟ್ಟಿರೋಂಥ ಪರವಾನಗಿನ ರದ್ದುಪಡಿಸಿ ನಾವು ಈ ಊರಲ್ಲಿ ವಾಸ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿ ಈ ಮೂಲಕ ಎಲ್ಲ ಅಧಿಕಾರಿಗಳನ್ನು ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ಇದಕ್ಕೆ ಯಾರು ಅವಕಾಶ ಮಾಡಿಕೊಡ್ಬೇಡಿ. ಈ ಬೆಟ್ಟ 57 ಎಕರೆಯಲ್ಲಿ ಬೆಟ್ಟ ಇದೆ. ಈ ಬೆಟ್ಟದಲ್ಲಿ ಸುಮಾರು ಪ್ರಾಣಿಗಳಿದ್ದಾವೆ. ನವಿಲುಗಳಿದೆ, ಜಿಂಕೆಗಳಿದೆ, ಇನ್ನು ಚಿರತೆಗಳಿದೆ, ಕರಡಿಗಳಿದೆ. ಬೆಟ್ಟದಲ್ಲಿ 2 ದೇವಸ್ಥಾನಗಳಿದೆ. ಇವೆಲ್ಲ ಇರೋದ್ರಿಂದ ಇಲ್ಲಿ ಕ್ರಷರ್ ಮಾಡಿದ್ರೆ ಎಲ್ಲಾ ಪ್ರಾಣಿಗಳಿಗೂ ತೊಂದರೆ ಆಗ್ತದೆ. ಹಂಗಾಗಿ ಎಲ್ಲಾ ಪ್ರಾಣಿಗಳು ಊರ ಮೇಲೆ ಬಂದು, ಚಿರತೆಗಳೆಲ್ಲ ಬಂದು ಜನಗಳ ಮೇಲೆ ದಾಳಿ ಮಾಡೋಂಥ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಹಂಗಾಗಿ ಈ ಬೆಟ್ಟ ಊರಿಗೆ ಅಂಟ್ಕೊಂಡಂಗೆ ತುಂಬಾ ಮೀಟರ್ಗಳೆಲ್ಲ ಇಲ್ಲ, ಊರಿಗೆ ಅಂಟ್ಕೊಂಡೇ ಇರೋಂಥದ್ದು. ಗ್ರಾಮದ ಮನೆಗಳೆಲ್ಲ ಬೆಟ್ಟದ ಪಕ್ಕದಲ್ಲೇ ಇರೋಂಥದ್ದು. ಹಂಗಾಗಿ ಇಲ್ಲಿ ಕ್ರಷರ್ ಮಾಡೋದು ಸಂಪೂರ್ಣವಾಗಿ ಅನುಕೂಲ ಆಗಲ್ಲ ಯಾರಿಗೂ. ಹಾಗಾಗಿ ಇಲ್ಲಿ ಕ್ರಷರ್ ಮಾಡೋದನ್ನ ನಿಲ್ಲಿಸಬೇಕು ಅಂತ ಕೇಳ್ಕೊಂತ ಇದ್ದೀವಿ. ಮುಂದೆ ಏನಾದ್ರೂ ಇದ್ರ ಮೇಲೆ ಅವ್ರು ಮಾಡೋದೇ ಆದ್ರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ. ಜೊತೆಗೆ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋರಾಟ ಮಾಡಿ ನಾವು ಸತ್ಯಾಗ್ರಹ ಮಾಡ್ತೀವಿ. ನಾವು ಇದೇ ಕೊನೆಗಾದ್ರೂ ನಾವು ಸಾಯಕ್ಕಾದ್ರೂ ಆಗ್ತೀವಂದ್ರೂ ಇಲ್ಲಿ ಕ್ರಷರ್ ಮಾಡಕ್ ನಾವು ಬಿಡಲ್ಲ. ಯಾಕಂದ್ರೆ ಕ್ರಷರ್ ಮಾಡೋದು ಒಂದೇ, ನಾವು ಸಾಯೋದು ಎರಡು ಒಂದೇ ಆಗ್ತದೆ. ಹಂಗಾಗಿ ಕ್ರಷರ್ ಮಾಡೋದೇ ಆದ್ರೆ ನಾವು ಸಾಯೋಂತ ಒಂದು ಪರಿಸ್ಥಿತಿ ನಾವು ಬರ್ತದೆ. ದಯವಿಟ್ಟು ನಮ್ಗೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಗಣಿ ಇಲಾಖೆಯಲ್ಲಿ ಪರ್ಮಿಷನ್ ಬಂದು ದುಡ್ಡು ಕೊಟ್ಟು ತಗೊಂಡಿರ್ತಾರೆ. ಇಲ್ಲಿ ಯಾವುದೇ ಬಂದು ಮಾಜರ್ ಮಾಡಿಲ್ಲ, ಊರಿನವ್ರಿಗೆ ಯಾವುದೇ ಇನ್ಫಾರ್ಮೇಶನ್ ಇಲ್ಲ, ಊರವ್ರು ಯಾರು ಕೇಳಿಲ್ಲ, ಇಲ್ಲಿ ಬಂದು ಸ್ಪಾಟ್ ಮಾಜರು ಅವ್ರು ಮಾಡಿಲ್ಲ. ಹಂಗೆ ಅವರೆಲ್ಲ ಆಫೀಸಲ್ಲಿ ಕೂತ್ಕೊಂಡು ಅವರು ಮನಸ್ಸಿಗೆ ಬಂದಂಗೆ ಅವರು ಕೊಟ್ಟಿರ್ತಾರೆ. ದಯವಿಟ್ಟು ಅದನ್ನ ಬಂದು ಪರಿಶೀಲನೆ ಮಾಡಿ ಮುಂದಿನ ಕ್ರಮ ತಗೋಬೇಕು. HV ಮಂಜುನಾಥ ಅಂತ, ಕರಡಗೂರ್ಕಿ ಗ್ರಾಮ. ಇಲ್ಲಿ ಸ್ಥಳೀಯಸ್ಥರು ವಾಸ ಮಾಡ್ತಾ ಇರೋದು. ಇಲ್ಲೇ ನಾವು ಎಲ್ಲ ಗ್ರಾಮಸ್ಥರು ಸೇರಿದ್ದೀವಿ. ಯಾವುದೇ ಕಾರಣಕ್ಕೂ ಇಲ್ಲಿ ಯಾರ್ದು ಕೇಳ್ದಿರಾನೆ, ಏನೂ ಮಾಡ್ದಿರಾನೆ ಹೊಸೂರು ಆನಂದಪ್ಪ ಅಂತ ಅವರು ವ್ಯಕ್ತಿ ಇಲ್ಲಿ ಬೆಟ್ಟ ಪಕ್ಕದಲ್ಲಿ ತೊಂದರೆ ಮಾಡ್ತಾ ಇದ್ದಾರೆ. ಕ್ರಷರ್ ಏನೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ದಾರಿ ಮಾಡ್ತಾ ಇದ್ದಾರೆ. ಜನಕ್ಕೆಲ್ಲರಿಗೂ ನಮಗೆ ವಾಸ ಮಾಡೋಕ್ಕೆ ಭಯ ಆಗ್ತಾ ಇದೆ. ಅಲ್ಲಿ ಒಂದು ಬ್ಲಾಸ್ಟ್ ಆದರೆ ಏನಾದ್ರು ಬೆಟ್ಟ ಏನಾನ ಒಂದು ಗುಂಡೆ ಹೊರಡಿದ್ರೆ ನಮ್ಮ ಊರು ಗ್ರಾಮಸ್ಥ ಕರಡಗೂರ್ಕಿ ನಾಶನ ಆಗ್ತದೆ. ಯಾವುದೇ ಕಾರಣಕ್ಕೂ ಇಲ್ಲಿ ನಾವು ಬಿಡೋಕ್ಕಾಗಲ್ಲ. 10,000 ಜನ ನಾವು ಸೇರಿದ್ದೀವಿ. ಇಲ್ಲಿ ಅಧಿಕಾರಿಗಳು ಹತ್ರ ನಾವು ತಮ್ಮ ಶಾಸಕರ ಹತ್ರ ಹೋಗಿದ್ವಿ. ಮೊನ್ನೆ ಶಾಸಕರು ಹೇಳಿದ್ರು, ನಂಜೇಗೌಡರು ಸಾಹೇಬರು, ಯಾವುದೇ ಕಾರಣಕ್ಕೂ ಅಲ್ಲಿ ಮಾಡಬಾರ್ದು, ಪಂಚಾಯತಿಗೂ PDO ಸಾಹೇಬ್ರಿಗೆ ಹೇಳಿದ್ದಾರೆ, ನಾನು DC ಸಾಹೇಬ್ರ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ನಮ್ಗೆ ಊರುಗಳಲ್ಲಿ ತೊಂದರೆ ಆಗೋದು ಬೇಡ. ಅಲ್ಲಿ ಮೊನ್ನೆ ಒಂದು ಇಲ್ಲೇ ಇದೇ ರೀತಿ ಟೇಕಲ್ ಹತ್ರ ಒಂದು ಆಗಿತ್ತು, ಅದೇ ರೀತಿ ನಾನು ಇದು ಮಾಡಿಕೊಟ್ಟಿದ್ದೀನಿ. ಯಾವುದೇ ಕಾರಣಕ್ಕೂ ಜನ ತೊಂದರೆ ಆಗೋದು ಬೇಡ. ಮಾಲೂರು ತಾಲೂಕಲ್ಲಿ ಯಾವುದೇ ಕ್ರಷರ್ಗೂ ಲೈಸೆನ್ಸ್ ಕೊಡಬಾರ್ದು ಅಂತ ಕೂಡ ನಮ್ಮ ಶಾಸಕರು ಹೇಳಿದ್ದಾರೆ. ನಾವು ತುಂಬ ಭಯ ಬಿಟ್ಟಿದ್ದೀವಿ. ಇವತ್ತು ಮೊನ್ನೆ ಆದಾಗಿನಿಂದ 7 ವರ್ಷದಲ್ಲೇ ನಾವು ಸ್ಟಾಪ್ ಮಾಡಿದ್ದೀವಿ, ಅರ್ಜಿಗಳು ಕೊಟ್ಟಿದ್ದೀವಿ.
ಇನ್ನೂ ಮತ್ತೆ ಈ ಸರಿ ಬಂದು ಈ ದಾರಿ ಮಾಡಿಕೊಂಡು ನಮ್ಗೆ ಕಿರ್ಕೊಳ್ಳೋ ತೊಂದರೆ ಕೊಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನೀನು ಬಸವರಾನಂದ್ ಅವರು ನೀವು ತಿಳ್ಕೊಂಡಿರ್ಬೋದು, ನಾವೆಲ್ಲ ಗಟ್ಟಿಯಾಗಿದ್ದೀವಿ, ನ್ಯಾಯಕ್ಕಾಗಿ ಹೋರಾಡ್ತೀವಿ. ಯಾವುದೇ ಕಾರಣಕ್ಕೂ ನಾವೆಲ್ಲ ಇಲ್ಲೆಲ್ಲ ಸಣ್ಣವರು ಹಿಂದುಳಿದ ವರ್ಗದವರು SC ST ಭಾಗದಲ್ಲಿ ನಾವು ಜೀವನ ಮಾಡ್ತಕ್ಕಂಥವ್ರು. ಯಾವುದೇ ಕಾರಣಕ್ಕೂ ಇಲ್ಲಿ ಕ್ರಷರ್ ಮಾಡಬಾರ್ದು, ಮಾಡಕ್ ಬಿಡೋದು ಇಲ್ಲ. ನಾವು ಉಗ್ರ ಹೋರಾಟ ಮಾಡ್ತೀವಿ, ಶಾಸಕರ ಹತ್ರ ಹೋಗ್ತೀವಿ, DC ಸಾಹೇಬ್ರ ಹತ್ರ ಹೋಗ್ತೀವಿ. ನಾವು ಯಾವುದೇ ಅನುಮತಿ ತಗೊಂಡು ಅವ್ರು ಯಾವುದೇ ಕಾರಣಕ್ಕೂ ಇಲ್ಲಿ ರದ್ದು ಮಾಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಂತ ಇದೀವಿ. ಸ್ವಾಮಿ ರಸ್ತೆ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ಜಮೀನು ಸ್ವಂತ ಅಂತೇಳಿ ಮಾಡ್ಕೊಂತ ಇದ್ದಾರೆ. ಅದನ್ನ ಅವರು ಅದು ಮುಂದೆ ಬೆಟ್ಟದಲ್ಲಿ ಕ್ರಷರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ಬಸವರಾನಂದ್ ಅವರೇ ಇದ್ದಾರ ಮಾಡ್ತಾ ಇರೋದು. ಅದನ್ನೆಲ್ಲ ಈಗ ಅದಕ್ಕೆ ಗ್ರಾಮಸ್ಥರ ಸೇರಿದ್ದೀವಿ. ಯಾವುದೇ ಕಾರಣಕ್ಕೂ ಮಾಡಬಾರ್ದು, ಇಲ್ಲಿ ತೊಂದರೆ ಆಗ್ತದೆ, ದನಕರಿಗೆ ತೊಂದರೆ ಆಗ್ತದೆ. ಬೆಟ್ಟ ಆ ಸವರಮ್ಮ ತಾಯಿ, ಆ ಗ್ರಾಮ ದೇವತೆ, ಆ ಕೊರೋನಾ ಟೈಮಲ್ಲಿ ಕೂಡ ನಮ್ಮ ಹಳ್ಳಿಗಳಿಗೆ ಏನು ತೊಂದರೆ ಆಗಲಿಲ್ಲ. ಆ ತಾಯಿ ಕಾಪಾಡಿಕೊಂಡು ನಮಗೆ ಇದು ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಆ ತಾಯಿ ಕೃಪೆನೇ ನಮಗೆ ಆಶೀರ್ವಾದ. ಸವರಮ್ಮ ಗುಂಡಾಲಮ್ಮ ಅಂತ ಇದ್ದಾರೆ, ಆ ತಾಯಿಯವರೇ ನಮ್ಮ ಆಶೀರ್ವಾದನು. ಆ ಬೆಟ್ಟದಲ್ಲಿ ಕೈ ಹಾಕಿದ್ರು ಕೂಡ ಅವ್ರು ಯಾರು ಉಳಿಯಲ್ಲ ಸರ್, ಇದಂತೂ ಸತ್ಯ. ಯಾಕಂದ್ರೆ ಆ ಅಮ್ಮನು ಸವರಮ್ಮ ಅಂದ್ರೆ ಈ ತರ ಅಂತ ಸುಮಾರು ಇತಿಹಾಸ ಇದೆ. ಇಲ್ಲಿ ಕಡ್ಗೂರ್ಕಿಗೆ ಒಂದು ಇತಿಹಾಸ ಇದೆ. ಆ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಇಲ್ಲಿ ಪ್ರಿಕಾಷನ್ ಮಾಡಬಾರ್ದು. ಒಂದು 7-8 ಊರಿಗೆ ತೊಂದರೆ ಆಗ್ತದೆ. ಆ ಕಡೆ ಹಳ್ಳಿ ಇದೆ, ಓಬೆಟ್ಟಿ ಅಂತಿದೆ, ಜಂಗಾಲಹಳ್ಳಿ ಅಂತಿದೆ. ಆ ಕಡೆ ಮತ್ತೆ ಈ ಕುಟ್ಗಾನಹಳ್ಳಿವರೆಗೂ ಚಿನ್ನಗಾನಹಳ್ಳಿವರೆಗೂ ರೋಡು ಅಲ್ಲಿ ಮತ್ತೆ ಟೇಕಲ್ ರೋಸ್ ಅಲ್ಲೋಗಿದೆ. ಬ್ಲಾಸ್ಟ್ ಆದರೆ ಎಲ್ರಿಗೂ ತೊಂದರೆ. ಕಡ್ಗೂರ್ಗೆ ಒಂದು ಗುಂಡೆ ಕೂಡ ಇರಲ್ಲ, ಎಲ್ಲ ಊರೇ ನಾಶನ ಆಗ್ತದೆ. ಅದ್ರಾಗೆ ಸ್ಕೂಲ್ ಇದೆ, ಅಂಗನವಾಡಿ ಬಿಲ್ಡಿಂಗು, ಮಕ್ಕಳು ಓಡಾಡ್ತಾ ಇದ್ದಾರೆ. ಆ ಊರ್ಗೂರ್ಕೆ ಅಂತ ಇಲ್ಲಿದೆ, ಹತ್ರ ಇದೆ ಹಳ್ಳಿ. ಅವರು 24 ಗಂಟೆಗೂ ಓಡಾಡ್ತಾ ಇರ್ತಾರೆ. ಎಲ್ಲ ತೊಂದರೆ ಆಗ್ತದೆ. ದಯವಿಟ್ಟು DC ಸಾಹೇಬ್ರಲ್ಲಿ ಮನವಿ ಮಾಡ್ಕೊತೀವಿ, ಇದನ್ನ ರದ್ದು ಮಾಡಿ ನಮಗೆ ನ್ಯಾಯ ದೊರಸ್ಕೊಡ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೀವಿ ಸ್ವಾಮಿ.